ಏನಯ್ಯ ಏನ್ ಗಿರ್ಸ್ತಾ ಕೂತಿದ್ಯಾ? ನೋಡು ಮಗಳು 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 ಅಂತಿದ್ದಲ್ಲ, ಎಂತ ಅಲ್ಕ ಕೆಲಸ ಮಾಡಾಳ ನಿನ್ ಮಗಳು. ಮುಚ್ಚು ಬಾಯ, ನಾಚಿಕೆ ಆಗಿರೋ ನಿನ್ ಗಿರ್ಚಕ್ಕೆ. ಎಲ್ಲಿ ಹೋದ್ಲು ನಿನ್ ಮಗಳು? ಹಾ, ಅಷ್ಟ್ ಚೆನ್ನಾಗಿ ನೋಡ್ಕೊಂಡಿನಿ ನಾನು. ಮನೇಲಿ ಇದ್ದಾನೆ, ಎಲ್ಲಿ ಹೋಗಿದ್ದಾಳು ಅಂತ. ಮಮ್ಮಿ ಮಮ್ಮಿ, ಅವಳದು ಒಂದೇ ಒಂದ್ ಬಟ್ಟೆನೂ ಇಲ್ಲ ಮಮ್ಮಿ, ಎಲ್ಲ ತುಂಬ್ಕೋಗ್ಬಿಟ್ಟವಳೆ. ಒಂದ್ ಜೊತೆ ಡ್ರೆಸ್ ಇಲ್ಲ ಮಮ್ಮಿ, ಅವಳದು ಏನೇನ್ ಸಾಮಾನ್ ಐತೆ ಎಲ್ಲನೂ ತುಂಬ್ಕೊಂಡು ಹೋಗಿದ್ದಾಳೆ. ನೋಡ್ ಬನ್ನಿ ಬೇಕಾದ್ರೆ, ಏನಂದ್ರೆ ಏನೂ ಇಲ್ಲ. ಹೋಯ್ತು ಹೋಯ್ತು, ಈ ದರಿದ್ರ ಮುಂಡೆ ನನ್ನ ಮಾನ ಮರಿದೆಲ್ಲ ತೆಗೆದ್ಬಿಟ್ಲು. ಎಂತ ಗುರ್ಸಟ್ಟಿ ಇರ್ಬೇಕು ಇವಳು. ಮಮ್ಮಿ, ನನ್ಗನ್ಸ್ತದೆ ಯಾವ್ದೋ ಹುಡುಗನ ಜೊತೆ ಓಡಾಗಿರ್ಬೇಕು ಅವಳು. ಅನ್ಸದೇನೋ ಆ ಬೇವರ್ಸಿ ಹಂಗೆ ಮಾಡಿರ್ತಾಳೆ ಕಣ್ಬಿಡು. ನಾನು ಓಲಿ ಬಿಡು ತಾಯಿಲ್ ಮಗಳು ಅಂತ ನಾನು ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡಿನಿ. ಇವಳು ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಅಲ್ಕಮುಂಡೆ. ನೋಡ್ ಮಮ್ಮಿ, ಮಳ್ಳಿ ತರ ಇದ್ಲು, ಎಂತ ಕೆಲಸ ಮಾಡೋಳೆ. ಯಾವಾಗ್ಲೂ ಗೂಬೆ ತರ ಅಷ್ಟು ಸೈಲೆಂಟ್ ಆಗಿರ್ತಿಲ್ಲಲ್ಲ ಮಮ್ಮಿ. ಹೆಂಗ್ ಮಾಡೋಳು ನೋಡು, ಮನೆ ಕೆಲಸ ಎಲ್ಲ ಹಂಗೆ ಬಿದ್ದೈತೆ. ನಾವ್ ಅಷ್ಟೊಂದು ಕೆಲಸ ಹೇಳ್ಬಿಟ್ಟೋಗಿದ್ವಲ್ಲ, ಏನು ಮಾಡಿಲ್ಲ, ಹೊರಟೋಗ್ಬಿಟ್ಟವಳೆ ಎಲ್ಲ ತುಂಬ್ಕೊಂಡು. ನೋಡದ ಇರಿ, ನನ್ನ ಮಗಳು ಬರ್ಬೋದು, ಅವಳು ಈ ತರ ಮಾಡಕ್ಕಿಲ್ಲ. ಮುಚ್ಕ ಕುತ್ಕಯ್ಯ, ನಿನ್ನಿಂದ ನಾಳು ಇಷ್ಟ ಹೆಚ್ಕೊಂಡಿರೋದು. ಮನೆಗೆ ಬರೋಳು ಬಟ್ಟೆ ಎಲ್ಲ ತುಂಬ್ಕೋಯ್ತಿದ್ಲ, ಮನೇಲಿ ಅವಳು ಒಂದ್ ಸಾಮಾನು ಮಾಡ್ದಂಗೆ ಎಲ್ಲ ತುಂಬ್ಕೋಗಳಂದ್ರೆ ಏನೇ ಅರ್ಥ? ಅವನ ಜೊತೆ ಓಡಾಗಿರ್ಬೇಕಂತ ತಗೋ. ಓ, ನನ್ನ ಮಗಳು ಸತ್ವಂತೆ, ನನ್ನ ಮಗಳು ಹಂಗೆ ಹಿಂಗೆ ಅಂತಿದ್ದಲ್ಲ, ಈಗೇನ್ ಮಾಡಿದ್ಲು? ಗಿರ್ಚು ಕುತ್ಕೊಂಡು ಎಂತ ಕೆಲಸ ಮಾಡ್ತಾಳೆ ಅಂದಿದ್ರೆ ನಾನೇ ಊಟದಲ್ಲಿ ಬಿಸಾಕ್ ಸಾಯಿಸ್ಬಿಡ್ತಿದ್ದೆ. ಯಪ್ಪ ನಮ್ಮ ಮನೆ ಮಾನ ಮರೋದಿನೇ ಕಳೆದ್ಬಿಟ್ಟಲ್ಲಪ್ಪ. ನೋಡಕ್ ಮಳ್ಳಿ ಹಂಗೆ ಇದ್ಕೊಂಡು ಎಂತೆಂತ ಕೆಲಸ ಮಾಡಾಳ ಒಳಗೆಯ. ಮಾಡ್ತೀನಿ. ಎಲ್ಲೋದಳು? ನಾವೇನ್ ಮದುವೆ ಮಾಡಕ್ಕಿಲ್ಲ ಅಂತಿದ್ವಿ ಅವಳಿಗೆ. ನನ್ನ ಮದುವೆಗೆ ಅರ್ಜೆಂಟ್ ಆಗಿದೆ ಅಂದ್ರೆ ಮಾಡ್ತಿದ್ದೋ. ಓದ್ತೀನಿ ದವಾಗ್ತೀನಿ ಅಂತಿದ್ಲು. ಇದೇನೋ ಓದ್ತಿದ್ದವಳು. ಓಹೋ, ಇದನ್ನೇ ಓದ್ತೀನಿ ಅಂತಿದ್ಲೇನೋ. ಅವಳ ಕಾಲೇಜಿಗೆ ಕಳ್ಸ ತಪ್ಪು ಮಾಡಿದೆ. ನಾನು ಬೇಡ ಅನ್ನಿಲ್ವಾ ನೀನೇ? ನನ್ನ ಮಗಳು ಓದ್ತಾಳೆ, ಡಾಕ್ಟರ್ ಆಯ್ತಾಳೆ ಅಂತ ಅಂತಿದೆ. ಇದೇ ಓದಿರೋದವಳು. ಹಾ, ನಾನೇನ್ ಮಾಡಾನೆ? ಅವಳು ಇಷ್ಟು ಬೇಗ ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ. ಇಷ್ಟು ಬೇಗ ಅಂದ್ರೆ ಏನೇ ಅರ್ಥ? ಓಹೋ, ಬೇಗ ಮಾಡೋಳು ಲೇಟಾಗಿ ಮಾಡ್ಬೇಕಿತ್ತಾ? ನಿಮ್ಮ ಮಕ್ ಬೆಂಕಿ ಯಾಕೆ ಹೋಗತ್ತಾಗೆ ನಂಗೆ ಅಳ್ತಾ ಕೂತಿರುವೆ. ಓಹೋ, ಎತ್ತಿದ್ಯಲ್ಲಪ್ಪ, ಭಾರಿ ಒಳ್ಳೆ ಮಗಳ, ಚಿಂದಂತೆ ಮಗಳ. ಅಳ್ಬೇಕಾಗಿರೋದೆ ಕಂಡ್ಬಿಡು ನೀನು. ಮಾಡ್ತಾ ಸರಿಯಾಗಿ ಮಾಡಿದ್ಲು ಬಿಡು. ಮಗಳು ಅಂತಿದಲ್ಲ, ಸರಿಯಾಗಿ ಮಾಡ್ಬಿಟ್ಟು ಹೋಗ್ಬಿಟ್ಲು. ಯಪ್ಪ, ಎಲ್ರ ಮುಂದೆ ಹೆಂಗಪ್ಪ ತಲೆ ಎತ್ಕೊ ಓಡಾಡೋದು? ಇಂಥ ಅಲ್ಗ ಕೆಲಸ ಮಾಡಿದ್ಲಲ್ಲ ಮುಂಡೆ. ನಾನು ಒಳ್ಳೆವಳು ಅಂದ್ರವಳು ಅಂತ ಕೆಲಸ ಮಾಡ್ಬಿಟ್ಲಲ್ಲ. ಹೋಗತ್ತಾಗೆ ಮನೆ ಬಟ್ಟೆ ಎಲ್ಲ ತುಂಬ್ಕೋಗಳೆ. ಹೋಗತ್ತಾಗೆ ನನಗಂತೂ ಸುಸ್ತ ಆಯ್ತಾ ಕೂತದೆ. ಎಲ್ರಿಗೂ ನಾನು ಏನವ ಹೇಳನೆ, ಎಲ್ರು ಏನನ್ ಕಳಕಿಲ್ಲ. ಅಯ್ಯೋ, ಅವ ಹೆಣ್ಗೆ ಅವಳು ಬಾರಿಯಾ ಕಿರುಕುಳ ಕೊಡ್ತಿಲ್ಲೇನೋ, ಅದಕ್ಕೆ ಮನೆ ಬಿಟ್ಟು ಹೋಗೋದು ಏನ್ ಕಳಕಿಲ್ವಾ? ನಾನ ಪಾಟಿ ಚೆನ್ನಾಗಿ ನೋಡ್ಕೊಂಡಿನಿ ಅಂತದ್ರಲ್ಲಿ ಇವಳಿಗೆ ಮಾಡ್ಬಿಟ್ಲಲ್ಲ ಬೇವರ್ಸಿ. ಉದ್ದಾರ ಆದಳವಳು. ಆಯ್ಕಿಲ್ಲ ಉದ್ದಾರ ಆಯ್ಕಿಲ್ಲ. ನಮ್ಗೆ ಹೊಟ್ಟೆ ಉರ್ಸಿ ಗೊತ್ತಾಗ್ಲೇ ಹೂನ್ ತಿನ್ಕೊಂಡ್ಲು. ನಾನು ಚೆನ್ನಾಗಿ ಸಾಕಿ ಬೆಳೆಸಿದ್ನಲ್ಲ, ಅದಕ್ಕೆ ಇಷ್ಟು ಒಳ್ಳೆ ಬಹುಮಾನ ಕೊಟ್ಬಿಟ್ಟು ಹೋದ್ಲು. ಓ ಯಾರನೂ ಯಾವತ್ತೂ ಮೆತ್ತಗಿರೋನ್ ಮಾತ್ರ ಯಾವತ್ತೂ ನಂಬಾರ್ದು. ಬಡ ಅನ್ನೋರು ನಂಬಿಟ್ರೆ ಮೆತ್ತಗಿರೋರ್ನ ಮಳ್ಳಿ ಹಂಗೆ ಮಾಡ್ಬಿಡ್ತಾರೆ. ಮೆತ್ತಗಿರೋರ್ನ ಮಾತ್ರ ನಂಬಾರ್ದು. ಅಯ್ಯಪ್ಪ, ಹುಡುಗೇನು ಬಂದಿದ್ದು ದೊಡ್ಡವಾಗ ಅಷ್ಟೊಂದು ಅರ್ಜೆಂಟ್ ಆಗಿತ್ತ ಮದ್ವೆಗೆ ಇವಳಿಗೆ? ನಾನೇ ಕಟ್ತಿದ್ನಲ್ಲ ಯಾವನ್ನ ತಂದು ಹುಡುಗ ಅಷ್ಟು ಮದ್ವೆಗೆ ಅರ್ಜೆಂಟ್ ಆಗದಿದ್ರೆ ಅವ್ನು ಯಾವನ್ ಕಟ್ಕೊ ಹೋದ್ಲೋ ಕಾಣೆ. ಇನ್ನು ಯಾವತ್ತವಳು ನಮ್ಮ ಮನೆಯೊಳಗೆ ಸೇರ್ಸಕ್ಕಿಲ್ಲ ನಾನು. ನಮ್ಮ ಚಿಕ್ಕವ್ವ ಏನೋ ಅನ್ನಕ್ಕಿಲ್ಲ, ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟು ಬಂದ್ಬಿಡ್ಬೋದು ಅಂತ ಅನ್ಕೊಬಿಟ್ಟಿದ್ದಾಳ. ಹೇಳ್ತಾನ್ ಕೇಳು, ಯಾವತ್ತಾರ ಅವ್ರ ಜೊತೆ ಮಾತಾಡೋದಾಗ್ಲಿ ಮನೆ ಕರೆಯೋದಾಗ್ಲಿ ಮಾಡಿದ್ರೆ ನಾನು ಸುಮ್ಮನೆ ಇರಕ್ಕೆ ನನ್ನ ಮನ್ಸನೇ ಆಗಿರಕ್ಕಿಲ್ಲ. ಯಾವತ್ತು ನಮ್ಮ ಮನೆ ಕಾಲೆತ್ತಿ ಕಡ್ದು ಹೋದ್ಲು ಅವತ್ತೇ ಮುಗೀತು. ಈ ಮನೆಗೂ ಅವಳಿಗೂ ಋಣ. ನಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಮರ್ಯಾದೆಯಿಂದ ಅವಳ ಹೆಸರು ಎತ್ತಂಗೆ ಸುಮ್ಮನೆ ಇದ್ರೆ ಸರಿ. ಅವಳು ಮಗಳು ಅಂತ ಇನ್ನೊಂದ್ಸತಿ ನಮ್ಮ ಮನೆಯೊಳಗೆ ಬಂದ್ಬಿಟ್ರೆ ಮಾತ್ರ ನಾನು ಸುಮ್ಮನೆ ಇರಕ್ಕಿಲ್ಲ. ಹೆಂಗ್ ಮಾಡೋಳು ನೋಡು. ಯಾರು ಮನೆಯಲ್ಲಿರೋ ಟೈಮಲ್ಲಿ ಅವಳು ಕರ್ಕೋಗಿದ್ರೆ ಆಗೋದು ಮದುವೆ ಗತೆಗೆ. ನಾನು ಹೇಳ್ದೆ ಬೇಡ ಅಂದೆ ನೀನೇ. ಓಹೋ, ಬೇಡ ಅಂದ್ಬಿಟ್ರೆ ಮನೆ ಬಿಟ್ಟು ಹೋಗ್ಬಿಡಕಂತಾನ? ಆತ ಆಡ್ಬಿಡ. ನನಗೆ ಕೋಪತಿಸ್ಬೇಡ. ಮೊದಲೇ ಕೋಪತಿರೋ ಟೈಮಲ್ಲಿ ಊರಲ್ಲೆಲ್ಲ ನನ್ನ ಬಗ್ಗೆ ಏನು ಅನ್ಕೊಳಕಿಲ್ಲ. ನಾನು ನೋಡ್ಕೊತಿಲ್ಲ ಇಲ್ವಳು ಚಿಕ್ಕವ. ನಾನು ಬಿಟ್ಟು ಹೋಗೋದೇ ಹೆಣ್ಣು ಅನ್ಕೊಳಕಿಲ್ವಾ? ಮದುವೆ ಮಾಡಕ್ ಆಯ್ತಿದ್ದಿಲ್ಲ ಅವಳ ಕೈಲಿ. ಮದುವೆ ಮಾಡ್ದೇನೆ ಮನೇಲಿ ಇರ್ಸ್ಕೊಂಡಿಲ್ಲ, ಅದಕ್ಕೆ ಓಡೋಗೋದೇ ಅನ್ಕೊಳಕಿಲ್ವಾ ಎಲ್ಲವ? ನಾನು ಸುಮಾರು ಗಂಡುಗಳಿಗೆ ಹೇಳಿದ್ದೆ, ಸುಮಾರು ಕಡೆ ವಿಚಾರಿಸಿದೆ ಮಾಡದ ಈ ಮುಸುಟಿಗೆ ಅಂತ. ಮಾಡಕ್ಕೆ ಇದ್ದಾಳ? ಮದುವೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇರ್ತದ, ಅದಕ್ಕೆ ಅದು ಬೇರೆ ತಂದದೆ ಪುಣ್ಯವ. ಅಳ್ದರ ಬಿಕಾರಿ ಹೆಂಗ್ ಓಡೋಗೋಳೆ. ಎತ್ತಿ ಹಾಳಾಗ ಉದ್ದಾರ ಆದಳ ಅವಳು. ಆಯ್ತು, ಸಾಪ ಹಾಕ್ಬೇಡ, ಸುಮ್ನಿರು, ಹೆಂಗೋ ಇರ್ಲಂತೆ. ಓಹೋ, ಅಷ್ಟ್ ಮಾಡಿದ್ರುವೆ ಮಗಳ ಪರವಾಗಿ ಮಾತಾಡಿಯ? ಮಗಳ ಪರವಾಗಿ ಹೋಗೋಗು ನಿನ್ ಮಕ್ಕಳಾಗ. ಇನ್ ಯಾವ ಸೀಮೆ ಗಂಡಸು ಗಿರಿಸ್ತಾ ನಿಂತಿರುವೆ. ನೋಡ್ ಮಮ್ಮಿ, ಪವಿತ್ರ ಎಂತ ಕೆಲಸ ಮಾಡ್ಬಿಟ್ಲು. ಅಯ್ಯೋ, ಹೋಗವತ್ತಿಗೆ ನೋಡಕ್ ಹಂಗ ಆಡ್ತಿದ್ಲು. ಒಳ್ಳೆ ಪೆದ್ದಾದ್ರಗಿತಿ ಹಂಗೆ. ಈಗ ನೋಡು ಹೆಂಗೆ ನಮ್ಮನೆ ದಡ್ರು ಮಾಡ್ಬಿಟ್ಟು ಹೋಗಿದಳು ಅಂತ. ಅಕ್ಕ ಮುಂಡೆ ಮುಸುಡಿಗೆ ಅದು ಯಾವ್ಲವೋ ಕಾಣೆ. ಹೋಗ್ಲಿ ಬಿಡು ಮಮ್ಮಿ, ಮದುವೆ ಮಾಡಕ್ ತಪ್ಪದು ಹೆಂಗ ಹೋಗಿ ಸಾಯಿಲ್ಲಂತೆ. ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ನಾವು ಕಾಲೇಜ್ ಕಳಿಸ್ತಿತ್ತು. ಓದ್ತೀನಿ ಅಂದ್ರಲ್ಲ ಅಂತ ನಾವು ಇದ್ ಮಾಡಿದ್ರೆ ಸರಿಯಾಗಿ ಮಾಡ್ಲಿಕ್ಕಂತ ತಗೋ. ಇದಕ್ಕೆ ಕೂಗಾಡ್ತೇದಿ? ಪಕ್ಕ ಬಾ, ಈ ಮನೆಯಾಳ ಮುಂಡೆ ಎತ್ತ ಕೆಲಸ ಮಾಡೋಳು ಗೊತ್ತಾ? ಪವಿತ್ರ ಮನೆ ಬಿಟ್ಟು ಹೊಂಟೋಗಳೆ. ಬಟ್ಟೆ ಗಿಟ್ಟೆ ಯಾವ ಬಿಟ್ಟಿಲ್ಲ. ಅವಳವ ಏನೇ ನಾವೆಲ್ಲ ತುಂಬ್ಕಡೆ ಅದ ಜೊತೆ ಹೊಂಟೋಗಳು ಕನಕ. ಅಯ್ಯೋ, ನಾನು ನೋಡ್ದೆ ಕಣವ. ನೋಡ್ದೆ? ಏನ್ ನೋಡ್ದಕ್ಕ? ಯಾರು ಇತ್ತಿಲ್ಲ. ನೀವು ಒಂದ್ 2 ಬ್ಯಾಗ್ ತಗೊಂಡು ಹೋದ್ಲು. ಮಾಮೂಲಿ ಸ್ಕೂಲ್ಗೆ ಹೋಗೋ ಬ್ಯಾಗು, ಕಾಲೇಜ್ ಬ್ಯಾಗು, ಅದನ್ನ ತುಂಬ್ಕೊಂಡು ಇನ್ನೊಂದು ಕಿಟ್ ಬ್ಯಾಗು ಎಲ್ಲದಕ್ಕೂ ಬಟ್ಟೆ ಗಿಟ್ಟೆ ಏನೋ ತುಂಬ್ಕೊ ಹೋಯ್ತಿದ್ಲು. ನಾನು ಇದೆಲ್ಲಿ ಹಿಂಗೆ ಓದಳು ಅಂತ ಅನ್ಕೊಂಡೆ. ಅಲ್ಲಿ ಎಲ್ಲ ಮದ್ವೆಗೆ ಹೋಯ್ತೀನಿ ಅಂತಿರಲ್ಲ, ಇವಳು ಹೋಯ್ತಿರ್ಬೋದು ಅಂತ ಇದ್ ಮಾಡ್ಕೊಂಡೆ. ಆಮೇಲೆ ಬಸ್ ಹತ್ತೋದ್ಲು. ಆಮೇಲೆ ಗೊತ್ತಾಯ್ತು ಒಬ್ಳೆ ಹೋಯ್ತಾವಳೆ ಅಂತ. ಅಯ್ಯೋ, ಮನೇಲಿ ಇರಿಸ್ಬಿಟ್ಟು ಹೋಗಿದ್ದ ಕನಕ ಅವಳನ್ನ. ನಾವೆಲ್ಲ ಹೋಗಿದ್ದು ಮನೇಲಿ ಇರವ ಅನ್ಬಿಟ್ಟು. ಯಾರು ಇಲ್ದಾರೆ ಟೈಮ್ ನೋಡಿ ಎಂತ ಕೆಲಸ ಮಾಡೋಣ ನೋಡಕ್ಕ. ನಾನು ಏನ್ ಕಮ್ಮಿ ಮಾಡಿದ್ದೆ ಅವಳಿಗೆ? ಏನ್ ಕಮ್ಮಿ ಮಾಡಿದ್ದೆ?
ಹೇಳಿದ್ರುವೆ ಯಾರು ಏನೋ ಆಡ್ಕೋಬಾರ್ದು ಏನೋ ಅನ್ಕೋಬಾರ್ದು ಅಂತ ನನ್ನ ನೆತ್ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡೆ ಕನಕ ಅವಳನ್ನ. ಕೇಳ್ದಂಗ್ ಬಟ್ಟೆ ಏನ್ ಕೇಳಿದ್ರು ಇಲ್ಲ ಅಂತಿದ್ದಿಲ್ಲ. ನನ್ನ ಮಗಳಿಗಿಲ್ಲ ಅಂದ್ರುವೆ ಅವಳಗ್ ತಗೊಡ್ತಿದ್ದೆ, ಕಾಲೇಜ್ಗೂ ಕಳಿಸ್ತಿದ್ದೆ ಓದಕ್ಕೆ. ಅಷ್ಟೆಲ್ಲ ಮಾಡಿದ್ರುವೆ ಹಿಂಗ್ ಮಾಡ್ಬಿಡ್ಲಕ್ಕ ಇವಳು. ನಾನು ಏನ್ ಕಮ್ಮಿ ಮಾಡಿದೆ? ನನ್ ಮರ್ಯಾದೆಯ 3 ಕಾಸು ಕರಾಜ್ ಹಾಕ್ಬಿಟ್ಟು ಹೋದ್ನಲ್ಲ. ಎತ್ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡೆ, ಇವಳಿಗಿಂತ ಅವಳನ್ನೇ ಚೆನ್ನಾಗಿ ನೋಡ್ಕೊಂಡೆ. ಅವಳು ಓದಕ್ ಹೋಯ್ತೀನಿ ಅಂದಾಗ್ಲೂ ಒಂದ್ ಮಾತು ಬೇಡ ಅಂದಿಲ್ಲ ನಾನು. ನಾನೇನ್ ಮದುವೆ ಮಾಡಕ್ಕಿಲ್ಲ ಅಂತಿದ್ದಲ್ಲ, ಈ ಮುಂಡೆ ಹೆಂಗ್ ಮಾಡ್ಬಿಟ್ಲಲ್ಲ. ಅಯ್ಯೋ ಆಯ್ತು ಸುಮ್ನಿರು, ಸಮಾಧಾನ ಮಾಡ್ಕೊ. ಇನ್ನೇನ್ ಮಾಡಿ ಯಾವ ಕಲ್ತಿರೋ ಬುದ್ಧಿಗೆ ನೀನೇನ್ ಮಾಡಿ ನೀನ್ ಹೋಗು ಅಂತ ಹೇಳಿದ. ಅವ್ರವ್ರ ಹಣೆ ಬರೋ ಹೆಂಗೋ ಮಾಡ್ಕೊಳ್ಳ ಅಂತ ನೀನ್ ತಲೆ ಕೆಡ್ಸ್ಕೊಬೇಡ, ಸುಮ್ನಿರು. ಅಯ್ಯೋ ಇನ್ ಕಾಲದ ಐಕ್ಳುನ ಯಾರವ ತಡೆಯಕ್ಕಾದದು? ಅವಕ್ಕೆ ಹೆಂಗ್ ಬೇಕು ಹಂಗ ಇಷ್ಟ ಬಂದಂಗ್ ಮಾಡ್ತವೆ, ಮಕ್ಳಾಟ ಅನ್ಕೊಬಿಟ್ಟವೆ. ಒಂದ್ಸಲ ಮದ್ವೆ ಆದ್ಮೇಲೆ ಮುಗೀತು. ಗಂಡ ಒಳ್ಳೆಯವನಾದ್ರೆ ಸರಿ, ಪೋಲಿ ಪೊರ್ಕಿ ಅಂತ ಮದ್ವೆ ಆಗ್ಬಿಟ್ಟು ಜೀವನ ಹಾಳು ಮಾಡ್ಕೊಂಡ್ರೆ ಏನವ ಮಾಡೋದು? ಹೋಗತ್ತಾಗೆ. ಅಲ್ಲಿ ನೋಡಲಿ ನಿನ್ ಗಂಡ ಅಲ್ಲಿ ಅಳ್ತಾ ಕೂತವನೆ. ಸುಮ್ನಿರು ಆಯ್ತು, ಅಳ್ಬೇಡ ಸುಮ್ನಿರು. ಹಣೆ ಬರ ಇದ್ದಂಗ ಆಗ್ಲಿ, ಅವಳು ಅನ್ಭವಿಸ್ತಾಳಂತೆ. ಅನ್ಭವಿಸೋದ್ ಬೇಡ ಪಾಪ, ಎಲ್ಲ ಚೆನ್ನಾಗಿರ್ಲಿ, ಸುಮ್ನಿರು ಆಯ್ತು. ನಾನು ಒಸಿ ಗಂಡ್ಗಳು ನೋಡ್ತಿದ್ದಿಲ್ಲ ಕನಕ. ನನ್ನ ಮಗಳನ್ನ ಚೆನ್ನಾಗಿರೋದಕ್ಕೆ ಸೇರಿಸ್ಬೇಕು, ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಕೇಳೋ ಬ್ರೋಕರ ನನ್ನ ಹುಡುಗ ಕೇಳಿದೆ. ಅಷ್ಟಲ್ಲಿ ಇವಳು ಲವ್ ಗಿವು ಅಂತ ಮಾಡ್ಕೊಂಡು ಹಿಂಗ್ ಮಾಡ್ಬಿಟ್ಲಲ್ಲ. ಹೆಂಗ್ ಮಕ್ಕ ತೋರ್ಸನ್ ನಾನು ಊರವ್ರಿಗೆ, ಹೆಂಗ್ ಮಕ್ಕ ತೋರ್ಸನೆ? ಅಯ್ಯೋ ಸುಮ್ನಿರು ತಾಯಿ, ಏನು ಆಗ್ಬಾರ್ದಾಗಿದ್ದದ. ಪ್ರಪಂಚದಲ್ಲಿ ನಡೀತಾ ಇರೋದೇ ಅದು, ದೇಶದಲ್ಲೆಲ್ಲ ಇದೇ ನಡೀತಾ ಇರೋದು. ಯಾರ ಮನೇಲೂ ಆಗದಿರೋದು ಆಯ್ತದ. ಸುಮ್ನಿರು. ಎಲ್ಲಾರ ಮನೇಲೂ ಇದ್ದಿದೆ, ಎಲ್ಲಾರ ಮನೆ ದೋಸೆನೂ ತೂತೆ. ಏನೋ ದಿನ ಮಾತಾಡ್ಕೊತಾರೆ, ಆಮೇಲೆ ಸುಮ್ಮನೆ ಆಯ್ತಾರೆ. ಆದ್ರೆ ಇವಳು ಹಿಂಗ್ ಮಾಡ್ತಾಳೆ ಅಂತ ನಾನು ಯಾವತ್ತೂ ಕನ್ಕೊಂಡಿದ್ದಿಲ್ಲ. ಹೋಗ್ಲಿ ಬಿಡು, ಇನ್ನೇನ್ ಮಾಡಿ. ಆಚೆಗೆ ಮಕ್ಕ ತೋರ್ಸಕ್ಕೆ ನಾಚಿಕೆ ಆಯ್ತದ ನನ್ಗೆ. ಅಯ್ಯೋ ಎಲ್ಲ ಸರಿ ಆಯ್ತದ ಬವ್ವ. ಯಾರು ಎಂತೂ ಏನು ಗೊತ್ತಿಲ್ಲ. ನನಗೊಂದು ಮಾತಾಡಿದ್ರೆ ಅದು ಯಾರನ್ನ ಇಷ್ಟಪಟ್ಟಿದ್ಲೋ ಏನೋ ಗೊತ್ತಿಲ್ಲ. ನನಗೆ ಹೇಳಿದ್ರೆ ನಾನು ಅವನ ಜೊತೆನೆ ಮದುವೆ ಮಾಡ್ತಿದ್ದೆ. ನಾನೇನ್ ಬೇಡ ಅಂತಿದ್ನ. ಹುಡುಗ ಹೆಂಗೋ ಏನೋ, ಮನೆ ಕಡೆ ಹೆಂಗೋ, ಒಳ್ಳೆವನ ಕೆಟ್ಟವನ ಏನು ಗೊತ್ತಿಲ್ಲ. ಹೆಂಗಕ್ಕ ಓದ್ಲಿ ಇವಳು, ನಮಗೂ ಗೊತ್ತಿಲ್ಲ ಹೆಂಗೆ ಏನು ಅಂತ. ಚೂರು ಸುಳಿವು ಗೊತ್ತಿಲ್ಲ ನಮ್ಗೆ ಇವಳು ಹಿಂಗ್ ಮಾಡೋಳೆ ಅಂತ. ಹಂಗಾರು ಹೇಳಿದ್ರೆ ನಾವೇ ಮದುವೆ ಮಾಡಿ ಕಳ್ಸೋ ಹೊತ್ತಾಗೆ ಒಂದ್ ಮಾತು ನಿಮ್ಗೆ ಒಪ್ಕೆನ ಇಲ್ವಾ ಅಂತಾನು ಕೇಳ್ದಂಗೆ ಹೊಂಟು ಹೋಗ್ಬಿಟ್ಟವಳೆ. ಆಯ್ ಸುಮ್ನಿರು, ಅಳ್ಬೇಡ ಸುಮ್ನಿರು. ಅಯ್ಯೋ ಇನ್ನೇನ್ ಮಾಡಿ ಅವ್ ಕಲ್ತಿರೋ ಬುದ್ಧಿಗೆ. ಸುಮ್ನಿರು. ಎದ್ದಾಗ ಊಟ ಗೀಟ ಮಾಡೋಗು. ಯಾವ ಊಟ ಬಾ, ಊಟ ಮಾಡಂಗ್ ಮಾಡಿದಾಳ ಅವಳು. ಏನ್ ಮಮ್ಮಿ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತೈತೆ? ಅಯ್ಯೋ ಅದ್ನೇ ಹೇಳದಂತ ಬಂದೆ ಕಣವ. ನೋಡ್ದೆ ಸಂದೇಲಿ ಕಿರ್ಚಾಡ್ತಿದ್ರಲ್ಲ, ಏನು ಅಂತ ಕೇಳಕ್ ಬಂದೆ. ತಲೆ ಕೆಡ್ಸ್ಕೊಬೇಡ, ಸುಮ್ನಿರು. ಆಗಿದ್ದಾಯ್ತು. ಏನ್ ಮಮ್ಮಿ ಇಷ್ಟೊಂದು ಅಳ್ತಾ ಇದೆಯಾ? ಅಕ್ಕ ಓದ್ಲ ನೋಡು. ಹೋಯ್ತು. ಅಯ್ಯೋ ನಾನೇ ಕಳನೆ, ಆ ಮುಸುಡಿ ಹೋದ್ರು ಹೋಗ್ಲಾಕು. ಹಂಗ ಮದುವೆ ಮಾಡಕ್ ಖರ್ಚು ಉಳಿತು. ಜಂದೆ ಎದುರಿಗೆ ನಾಟಕ ಆಡ್ಲಿಲ್ಲ ಅಂದ್ರೆ ಸುಮ್ನಾದರ. ಅಂದ್ಮೇಲೆ ಏನೋ ಅನ್ಕೋಬಾರ್ದು ಯಾರುವೆ. ಅದ್ಗೆ ಹಂಗ್ ನಾಟಕ ಮಾಡ್ದೆ ಚೆನ್ನಾಗಿ ನೋಡ್ಕೊಂಡ್ರು ಓದ್ಲು ಅಂತ. ನಾನು ತಪ್ಪು ತಿಳ್ಕೊಬಾರ್ದು, ಅದಕ್ಕೆ ಒಳಗೆ ಹೋಗ್ಲಂತ ಹಾಕತ್ತಾಗೆ. ಸರಿ ಸರಿ. ಹೊಟ್ಟೆ ಸಿಗ್ತದೆ, ಅವಳಿಗೆ ಮಡ್ಗು ಅಂದಿದೆ. ಏನು ಮಾಡ್ದಂಗೆ ಹೋಗೋಳೆ. ಏನಾರು ಮಾಡ್ಕೊಂಡು ಉಣ್ಣಕೈತದ ಹೋಗು. ಸರಿ ಅದವಳು ಬಿಡೋತ್ತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.